ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಹೌದು. ಈಗಲೂ ಮಾತು ತಪ್ಪಲ್ಲ. ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬೇರೆ ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು. ಎರಡು ಬಜೆಟ್ ಮಾಡ್ತೀರಾ ಸರ್? ಹೌದು. ಇನ್ನೆರಡು ಬಜೆಟ್ ಯಾವ್ದು ನೀವ್ ಯಾಕೆ ಅದನ್ನ ಕೇಳ್ತಾ ಇದ್ದೀರಿ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ. ಬಜೆಟ್ ನಾನೇ ಮಂಡಿಸ್ತೀನಿ. ಯಾರು ಭೇಟಿ ಮಾಡೋದಕ್ಕೆ ಅವಕಾಶ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಸಮಯ ಕೇಳಿದ್ರೆ ಹೇಗೆ ಸರ್? ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದಿರ ಸರ್? ಏನ್ ಇಷ್ಟೊತ್ತು ಗಂಟೆ ಹೇಳಿದ್ದೇನೆಯಾ ನಾಳೆ ಭೇಟಿ ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಸರ್ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ರೆ ಮಾತನಾಡಿದ್ರೆ, ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗರದವರು ಬಹಿರಂಗವಾಗಿ ಮಾತನಾಡೋದು ಮತ್ತೆ ಶುರು ಮಾಡಿದ್ದಾರೆ. ಶಾಸಕರುಗಳು ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು, ಆದ್ರೂ ಮಾತನಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ ಅವರು ಹೇಳಿದಾರಾ? ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ. ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರೂ ಕೂಡ ಭದ್ರ ಆಗ್ಬೇಕು. ಮಂತ್ರಿಗಳು ಭದ್ರ ಆಗ್ಬೇಕು, ನಾನು ಭದ್ರ ಆಗ್ಬೇಕು, ಡೆಪ್ಟಿ ಚೀಫ್ ಚೀಫ್ ಮಿನಿಸ್ಟರ್ ಶಾಸಕರಿಗೆ ಹೇಳ್ಬಿಡಿ ಕಠಿಣವಾಗಿ ಮಾತಾಡೋದು ಬೇಡ, ಯಾಕೆ ಹೈಕಮಾಂಡ್ ಮಾತಾಡ್ಲಿ ಅಂತ. ಯಾರಿಗೆ ನೀವು ನೀವು ಸಲಹೆ ಕೊಡ್ಬೋದಾ ಅಂತ ನಿಮ್ಮ ಶಾಸಕರುಗಳಿಗೆ? ಯಾಕಂದ್ರೆ ಅಲ್ಲಿಂದ ಹೈಕಮಾಂಡ್ ಏನ್ ಹೇಳ್ತದೆ ಅದೇ. ಯಾವಾಗ ಹೇಳುತ್ತೆ ಸರ್? ಹೈಕಮಾಂಡ್ ಯಾವಾಗ ಹೇಳ್ಬೋದು? ಹೇಳ್ತೀವಿ. ಯಾವಾಗ ಹೇಳ್ಬೋದು ಅಂತ ಸರ್? ಯಾವಾಗ ಹೇಳ್ಬೋದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.